ದಿನಾಂಕ 27/11/2025 ಮತ್ತು 28/11/2018 ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ, ನಗರಸಭೆ ಮಾಲೂರು ಮತ್ತು ನಗರ ಪೊಲೀಸ್ ಇಲಾಖೆ ಮಾಲೂರು ಇವರುಗಳ ಸಹಯೋಗದೊಂದಿಗೆ ಮಾಲೂರು ನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಬೀದಿ ಬದಿ ವ್ಯಾಪಾರಿಗಳು, ದಿನಸಿ ಅಂಗಡಿ ವ್ಯಾಪಾರಿಗಳು, ಬೇಕರಿ, ಹೋಟೆಲ್ಗಳು, ಮಾಂಸ ಮತ್ತು ಕೋಳಿ ಮಾಂಸದ ಅಂಗಡಿಗಳು ಹೀಗೆ ಸುಮಾರು 80 ಆಹಾರ ಅಂಗಡಿಗಳು ವ್ಯಾಪಾರಸ್ಥರಿಗೆ ಇಲಾಖೆ ವತಿಯಿಂದ ಅರಿವು ಮೂಡಿಸುವತ್ತ ಸುಮಾರು 34 ತಿಳುವಳಿಕೆ ನೋಟಿಸ್ಗಳನ್ನು ನೀಡಲಾಗುತ್ತಿರುತ್ತದೆ. ದಾಳಿಯ ಸಂದರ್ಭದಲ್ಲಿ ಅವಧಿ ಮುಗಿದ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದ ಇಲ್ಲದೆ 15 ಅಂಗಡಿಗಳಿಂದ 11,500 ರೂಪಾಯಿಗಳನ್ನು ದಂಡವಾಗಿ ವಸೂಲಿ ಮಾಡಲಾಗಿರುತ್ತದೆ. ಡಾಕ್ಟರ್ ರಾಕೇಶ್, ಅಂಕಿತಾಧಿಕಾರಿಗಳು, ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ, ಕೋಲಾರ ಜಿಲ್ಲೆಯ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷತಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಬಾಬು, ಈ ತಾಲೂಕಿನ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಭಾನುಸಾಗರ ವರ್ಮಾ ಮತ್ತು ನಗರಸಭೆ ವತಿಯಿಂದ ಆರೋಗ್ಯ ನಿರೀಕ್ಷಕರಾದ ರಾಜಣ್ಣ ಅವರುಗಳ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿರುತ್ತದೆ. ಪುಷ್ಪಾ ಎಸ್ವಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಫೋನ್ ಬಂದು ನೋಡಿ, ಇಲ್ಲಿ ನೋಡಿ ಬೀಡಿ ಸಿಗರೇಟು ಇದೆಲ್ಲ ಕೂಡ ಪಾನ್ ಪರಾಗು ಗುಟ್ಕ ಇದೆಲ್ಲ ಇದೆಯಲ್ಲ, ಇದು ಮಾರಬಾರ್ದು, ಸಿಂಗಲಾಗಿ ಮಾರಬಾರ್ದು. ಮಾರೋಂಗಿದ್ರೆ ನೀವು ಹೋಲ್ಸೇಲಾಗಿ ಮಾಡಬೇಕು, ಪ್ಯಾಕ್ ಟೋಟಲ್ ಪ್ಯಾಕ್ ಆ ಥರ ಮಾಡಬೇಕು. ಮಕ್ಕಳಿಗೆ ಇದೇ ಥರ ಕೊಡ್ತೀರಾ? ಸರ್ ಆ ಥರ ಇದ್ದರೆ ಕೊಡೋದಿಲ್ಲ ಸರ್ ಯಾರಿಗೂ. ನಮಸ್ತೆ. ತಿರುಗಿ ನೀವು ಇದೇ ಥರ ತಪ್ಪು ಮಾಡಿಕೊಂಡ್ರೆ ಫೀಸ್ ಮಾಡ್ತೀವಿ. ಅವರು ಫೀಸ್ ಆಗುತ್ತೆ. 2 ವರ್ಷ ರೂಪಾಯಿ ಪೆನಾಲ್ಟಿ ಆಗ್ತದೆ. ಗಾಡಿನಲ್ಲಿ ನೀವು ಯಾರು ಎಲ್ಲ ಕೇಳಲ್ಲ ಮೇಡಮ್. ಇದನ್ನು ಬರಲಿ ಅಮ್ಮ. ಅಲ್ಲೆಲ್ಲ ಇದು ಮಾಡಿ ಪಾರ್ಸಲ್ ಕರ್ಕೊ ಫುಡ್ ಲೈಸೆನ್ಸ್ ಇದೆಯಾ? ಇದೆ. ಅದೇ ಹಳೇದು ಇರಬೇಕು, ಇದಿರಬೇಕು. ಏನೋ ಯಾವತ್ತು ತುಂಬಿಸಿರೋದು, ಯಾವತ್ತು ನೀವು 1.5 ಕ್ಯಾನ್ ಆದ್ರೂ 1,500 ಕಟ್ಟಿ ಕೊಡ್ಲಿ, ಅದು ದೊಡ್ಡ ಹೋಟ್ಲ್ ಮಾಡು, ನನಗೆ ಸಂತೋಷ. ಬಟ್ ನನಗೆ ಇದಿರಬೇಕು, ಕ್ವಾಲಿಟಿ. ಕಟ್ಬಿಡ ಡಿಶ್ ಹೇಳ್ಬಿಡ್ಬೇಕು ಅಷ್ಟೇ. ಅದಕ್ಕೆ ನಾನು ಬರ್ತಾ ಇರಬೇಕು. ಹೊಲ ಹಾಕೋಬೇಡ ನೋಡ್ರಿ, ಚೀಪಾಗಿ ಎಷ್ಟಾಗುತ್ತೆ ಹೊಲ. ಫುಡ್ ಸೇಫ್ಟಿ ಲೈಸೆನ್ಸ್ ಅಲ್ಲ, ಫುಡ್ ಸೇಫ್ಟಿ. ಇಲ್ಲೇ ಕೊಡಿ, ಇದು ಹಾಸ್ಪಿಟ್ಲಿಗೆ ಹೋಗಿ ಬಿಲ್ಲಲ್ಲೇ ಬಂದ್ಬಿಡ್ತದೆ. ಆ ಥರ ಮಾಡಕ್ಕೆ 50 ಗ್ರಾಮ್ ಅನ್ನ ಕೊಡೋದು, 100 ಗ್ರಾಮ್ ದುಡ್ಡು ಹಾಕೋದು. ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲೇ ಬರ್ತೈತೆ. ನಿಮ್ಮದು ಅಲ್ಲದೆ ಸೊಮ್ಮು ಒಳದಿದ್ದು ಅಂತೀವಿ. ರಾಮೇಶ್ವರ
ಅವ್ರದ್ದು ಕಾಲೇಶ್ವರ ಅವ್ರದ್ದು ಗುಂಪು ಅಂತೆ 6 ಅಡಿಗೆ 6 7 ಅಡಿಲು ಹೋಗಿ ಬಸ್ ಕಾದು 6 7 ಅಡಿ ನೋಡ್ಕೊಂಡು ಕರೆಕ್ಟಾಗಿ ಕೊಟ್ಟು ಎಲ್ಲರೂ ಇವತ್ತೇ ಹಾಕ್ತೀನಿ ಇಲ್ಲ ಹಂಗೆ ನೀನು ಗಾಡಿಯಲ್ಲಿ ಮಡಿಕೋಬೇಕಲ್ವಾ ನೀನು ಆರ್ಸಿ ಬಿಟ್ಟು ನೀನು ಮಡಿಕೊಳ್ತೀನಿ ಆಧಾರ್ ಕಾರ್ಡ್ ಮಡಿಕೊಳ್ತಿಲ್ಲ ಇದಕ್ಕೆ ಯಾಕೆ ಮಡಿಕೋಬಾರ್ದು ಈಗ ನಾನು ಪೆನಾಲ್ಟಿ ಹಾಕ್ತೀನಿ 1000 ರೂಪಾಯಿ ಪೆನಾಲ್ಟಿ ಹಾಕ್ತೀನಿ ತಿಳುವಳಿಕೆ ನೋಟಿಸ್ ಕೊಡಬಹುದು